ಮಸ್ಕ್ ಮೆಲನ್ ಹಣ್ಣು ತಂದ್ಬಿಟ್ಟು ತಿನ್ನೋಣ ಅಂತ ನೋಡಿದ್ರೆ ಮೆತ್ತಗಾಗಿದೆ ಅಂತ ಹಣ್ಣನ್ನು ಹೆಚ್ಚು ನೋಡಿದ್ರೆ ಒಳಗಡೆ ಇನ್ನೂ ಕಾಯೇ ಉಳಿದಿತ್ತು. ಏನು ಮಾಡೋದು ಇದನ್ನು ಸುಮ್ಮನೆ ಬಿಸಾಕೋ ಬದಲು ಅಥವಾ ಜ್ಯೂಸ್ ಮಾಡಿ ಕುಡಿಯೋದ್ರ ಬದಲು ಪಲ್ಯ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಾಗಿತ್ತು. ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಬೇಗ ಬೇಯುತ್ತೆ. ನಾನು ಒಂದು ಪ್ಯಾನ್ಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಕಾಳು, ಜೀರಿಗೆ ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಬೆಂದ ನಂತರ ಹಸಿಮೆಣಸು, ಕರಿಬೇವು ಹಾಕಿ ಒಂದು ಸರಿ ಹುಟ್ಟಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಹೆಚ್ಚಿಟ್ಕೊಂಡಿರೋವಂಥ ಮಸ್ಕ್ ಮೆಲನ್ ಭಾಗಗಳನ್ನು ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಬೇಗ ಬೆಂದ್ಬಿಡುತ್ತೆ, ಕುಕ್ಕರಲ್ಲೇನು ಬೇಯಿಸಬೇಕು ಅಂತ ಇಲ್ಲ. ಹೀಗೆ ಒಂದೆರಡು ಸತಿ ಹುಟ್ಟಾಡ್ಕೊಡ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕಡಿ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಟ್ರೈ ಮಾಡಿದ್ದು, ಬಟ್ ಚೆನ್ನಾಗಾಗಿತ್ತು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡ್ರೆ ಇನ್ನೂ ಬೇಗ ಬೆಂದ್ಬಿಡುತ್ತೆ. ನನಗೊಂದು ಸ್ವಲ್ಪ ಲೇಟ್ ಆಯಿತು ಬೇಯೋದು. ಮುಚ್ಚಿಟ್ಟಿದ್ದೆ. ನಂತರ ತೆಗೆದು ನೋಡಿದಾಗ ಪೂರ್ತಿ ಬೆಂದಿತ್ತು. ಸೊ ಸಿಂಪಲಾಗಿರೋವಂಥ ಒಂದು ಮಸ್ಕ್ ಮೆಲನ್ ಪಲ್ಯ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಕುಕ್ ಮಾಡಿದೆ, ಸಿಮ್ಮಲ್ಲಿಟ್ಟು ಬೇಯಿಸಿದೆ. ಇವಾಗ ರೆಡಿ ಟು ಸರ್ವ್. ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಇನ್ನಷ್ಟು ಇಂಥ ಡಿಫ್ರೆಂಟ್ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.